ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣದ ಬಗ್ಗೆ ಯೂಟ್ಯೂಬರ್ ಎಂಡಿ ಸಮೀರ್ ಮಾಡಿರುವಂತಹ ಒಂದು ವಿಡಿಯೋ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ. ಧರ್ಮಸ್ಥಳದಲ್ಲಿ ಹಲವು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಕೊಲೆ ಕೇಸ್ ವಿಚಾರ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸಮೀರ್ಗೆ ನೀಡಿರುವ ನೋಟಿಸ್ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ಪೊಲೀಸರ ನಡೆಯ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸಿದೆ. ಒಂದು ಕಡೆ ಸಮೀರ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ, ಆದರೆ ಮತ್ತೊಂದೆಡೆ ಸಮೀರ್ಗೆ ಕೊಲೆ ಬೆದರಿಕೆ, ಧರ್ಮದ ಅವಹೇಳನ ನಡೆಯುತ್ತಿದೆ. ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಸುದ್ದಿಗೋಷ್ಠಿ ನಡೆಸಿದ್ದು ಸಮೀರ್ ವಿರುದ್ಧವೇ ಮುಗಿಬಿದ್ದಿದೆ. ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತನಾಡುವ ಅಧಿಕಾರ ಸಮೀರ್ಗೆ ಇಲ್ಲ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅವಹೇಳನ ಮಾಡಿದರೆ ಸುಮ್ಮನೆ ಇರುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದೆ. ಮುಂದಕ್ಕೆ ಇದನ್ನು ನೀನು ನಿಲ್ಲಿಸಿದಿ, ನಿನಗೆ ಒಳ್ಳೆ ಕಾಲ ಇದೆ. ಆದರೆ ಸಮೀರ್ ಮಾಡಿರುವ 40 ನಿಮಿಷಗಳ ವಿಡಿಯೋದಲ್ಲಿ ಎಲ್ಲಿಯೂ ದೇವಸ್ಥಾನದ ವಿರುದ್ಧ ಮಾತೇ ಆಡಿಲ್ಲ. ಇಡೀ ವಿಡಿಯೋ ಸೌಜನ್ಯ ಪ್ರಕರಣವನ್ನ ಆಧರಿಸಿದೆ. ಸೌಜನ್ಯ ಪರವಾಗಿ ಧ್ವನಿ ಎತ್ತಲು ಧೈರ್ಯವಿಲ್ಲದ ವಿಶ್ವ ಹಿಂದೂ ಪರಿಷತ್ ಸೌಜನ್ಯ ಪರವಾಗಿ ಮಾತನಾಡಿದ ಸಮೀರ್ ವಿರುದ್ಧವೇ ಮುಗಿಬಿದ್ದಿರುವುದು ವಿಪರ್ಯಾಸ. ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಎನ್ನುವವರು ಮಾಡುವ ಕೆಲಸನಾ ಇದು? ಸ್ವತಃ ಸೌಜನ್ಯ ತಾಯಿಯೇ ಸಮೀರ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಮುಸ್ಲಿಮರು ಯಾಕೆ ಮಾತಾಡಬೇಕು ಅಂತ ಕೆಲವರು ಹೇಳುತ್ತಿದ್ದಾರೆ. ಇಲ್ಲಿಯವರೆಗೆ ನಮ್ಮ ಈ ಹಿಂದೂಗಳು ಎಲ್ಲಿದ್ರು ಅಂತ ಸೌಜನ್ಯ ತಾಯಿ ಪ್ರಶ್ನಿಸಿದ್ದಾರೆ. ಸಮೀರ್ಗೆ ಭದ್ರತೆ ಕೊಡಿ, ಏನೂ ಆಗದಂತೆ ನೋಡಿಕೊಳ್ಳಿ ಎಂದು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದಾರೆ. ಸೌಜನ್ಯ ತಾಯಿಯೇ ಸಮೀರ್ ಪರವಾಗಿ ನಿಂತಿರುವಾಗ ವಿಶ್ವ ಹಿಂದೂ ಪರಿಷತ್ ಇಲ್ಲಿ ಯಾರನ್ನು ಬೆಂಬಲಿಸುತ್ತಿದೆ ಎಂದು ಊಹಿಸುವುದು ಕಷ್ಟವಲ್ಲ.